ಹಲೋ ವೆಲ್ಕಮ್ ಬ್ಯಾಕ್ ಟು CS ಯೂಟ್ಯೂಬ್ ಚಾನಲ್. ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಕಿಚ್ಚೋತ್ಸವದ ದಿನ ಮಧ್ಯರಾತ್ರಿಯಿಂದನೇ ಕೇಕ್ ಕಟ್ಟಿಂಗ್ಸು, ಆ ಫ್ಯಾನ್ಸ್ ಕ್ರೇಜು, ಇವುಗಳ ಮಧ್ಯೆ ನಾವು ಅನ್ಕೊಂಡಿದ್ದಂತಹ ಮೂವಿ ಅಪ್ಡೇಟ್ಗಳು ಬಂದ್ವಾ. ಮ್ಯಾಕ್ಸ್ ಮೂವಿ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಬಂತು, ರಿಲೀಸ್ ಡೇಟ್ ಬಗ್ಗೆ ಏನ್ ಅಪ್ಡೇಟ್ ಬಂತು, ಬಿಲ್ಲರಂಗ ಭಾಷಾ ಸಿನಿಮಾದಿಂದ ಏನ್ ಅಪ್ಡೇಟ್ ಬಂತು, ಹಾಗೆ ಕಿಚ್ಚ 47 ಸಿನಿಮಾದಲ್ಲಿಂದ ಏನಾದ್ರು ಅಪ್ಡೇಟ್ ಬಂತ, ಏನು ಹೇಗೆ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಮ್ಯಾಕ್ಸ್ ಸಿನಿಮಾದಿಂದ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಎಂಬ ಸಾಂಗ್ ರಿಲೀಸ್ ಆಗಿದೆ. ಮ್ಯಾಕ್ಸಿಮಮ್ ಸಾಂಗು ಪ್ಯೂರ್ಲಿ ಮಾಸು, ಫ್ಯಾನ್ಸ್ ಯಾವ ರೀತಿ ಕೇಳ್ತಿದೋ ಆ ರೀತಿ ಸಾಂಗ್ ಕೊಟ್ಟಿದ್ದಾರೆ. ಇದಂತೂ ಬರ್ತ್ಡೇಗೆ ಬೆಸ್ಟ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಬಟ್ ಬರ್ತ್ಡೇ ಗಿಫ್ಟ್ ನಾವು ಕೊಡ್ತಾ ಇರೋದಲ್ಲ, ಅವರು ನಮಗ್ ಕೊಡ್ತಾ ಇರೋದು. ಮತ್ತೆ ಈ ಹಾಡಿಗೆ ಅನೂಪ್ ಭಂಡಾರಿ ಅವರು ಲಿರಿಕ್ಸ್ ಬರ್ದಿದ್ದಾರೆ, ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ಕೊಟ್ಟಿದ್ದಾರೆ. ಪಕ್ಕಾ ಮಾಸ್ ಸಾಂಗು, ಕೇಳ್ತಾ ಇದ್ರೆ ಒಳ್ಳೆ ಕಿಕ್ ಕೊಡುವಂತ ಸಾಂಗ್ ಇದೆ. ತುಂಬಾನೇ ಚೆನ್ನಾಗಿತ್ತು ಸಾಂಗು. ಬಟ್ ಕೇವಲ 2.25 ನಿಮಿಷ ಅಷ್ಟೇ ಇರೋದು. ಬಟ್ ಸಾಂಗ್ ಮಾತ್ರ ಫುಲ್ ಮಾಸ್ ಆಗಿದೆ. ಇನ್ನು ಮ್ಯಾಕ್ಸ್ ಸಿನಿಮಾದ ರಿಲೀಸ್ ಡೇಟ್ ಯಾವಾಗ ಬರುತ್ತೆ ಅಂತ ನಾವಂತೂ ತುಂಬಾ ಕಾಯ್ತಾ ಇದೀವಿ. ಆದ್ರೆ ಈಗ ಈ ಸಾಂಗ್ ಕೊನೆಯಲ್ಲಿ ತೋರಿಸಿರೋ ಪ್ರಕಾರ ಇದೇ 7ನೇ ತಾರೀಕು ಅಂದ್ರೆ ಗಣೇಶ್ ಚತುರ್ಥಿ ದಿವಸ ಇದರ ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನನ್ನ ಒಂದು ಅಸಂಪ್ಷನ್ ಈಗ ಕೆಲವರಲ್ಲಿ ನಡೀತಾ ಇರೋದು, ಕಿಚ್ಚ ಸುದೀಪ್ ಬರ್ದೇ 2ನೇ ತಾರೀಕು ಇದ್ರೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾ ಇರೋದು 7ನೇ ತಾರೀಕು. ಇವೆರಡನ್ನು ಕಂಬೈನ್ ಮಾಡಿ 27th ಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಾಟ್ ಶೋರ್. ಆದಷ್ಟು ಬೇಗ ರಿಲೀಸ್ ಆಗುತ್ತೆ ಅಂತ ಕೂಡ ಎಲ್ಲರೂ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ ನೋಡಿದ್ರೆ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಅಥವಾ ನವೆಂಬರ್ ಕೊನೆಯಲ್ಲಿ ಸಿನಿಮಾ ರಿಲೀಸ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಯಾಕಂದ್ರೆ ಒಂದು ಪ್ರಮೋಷನ್ ಉದ್ದೇಶದಿಂದ, ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಎಲ್ಲಾ ಕಡೆ ಪ್ರಮೋಷನ್ ಆಗ್ಬೇಕು, ಆಗ್ಲೇ ಒಂದು ರೀಚ್ ಸಿಗೋದು, ಒಂದು ಸಕ್ಸಸ್ ಸಿಗೋದು. ಸೊ ಅದರಿಂದ ಇದು ನವೆಂಬರ್ ನಲ್ಲಿ ರಿಲೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಬೆಟರ್ ಇದೇ ಸೆಪ್ಟೆಂಬರ್ ನಲ್ಲಿ ರಿಲೀಸ್ ಆಗಬೇಕು. ಆದಷ್ಟು ಈಗಿರುವಂತಹ ದಿನಗಳನ್ನ ಯೂಸ್ ಮಾಡಿಕೊಂಡು ಕ್ವಿಕ್ ಆಗಿ ಪ್ರಮೋಷನ್ ಮಾಡಿ ಎಲ್ಲಾ ಕಡೆ ಹಲ್ಚಲ್ ಎಬ್ಬಿಸ್ಬಿಟ್ಟು ಇದೇ ಸೆಪ್ಟೆಂಬರ್ 27ಕ್ಕೆ ರಿಲೀಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಅದು ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಈ ಗಣೇಶ್ ಚತುರ್ಥಿಗೆ ಗೊತ್ತಾಗುತ್ತೆ. ಇನ್ನು ಬಿಲ್ಲರಂಗ ಭಾಷಾದ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಯ್ತು. ವಿಕ್ರಾಂತ್ ರೋಣಗೂ ಮುಂಚೆನೆ ಇದ್ರ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗಿತ್ತು. ಬಟ್ ಅದು ವಿಕ್ರಾಂತ್ ರೋಣ ಬಂದ್ಮೇಲೆ, ಮ್ಯಾಕ್ಸ್ ಸಿನಿಮಾಗಳ ಅವೆಲ್ಲ ಅಪ್ಡೇಟ್ಗಳು ಬಂದ್ಮೇಲೆ ಎಲ್ಲಿ ಬಿಲ್ಲರಂಗ ಭಾಷಾ ನಿಲ್ಲುತ್ತೋ ಅನ್ನೋ ಒಂದು ಮಾತಿತ್ತು. ಬಟ್ ಕಂಪಲ್ಸರಿ ನಮ್ಗಂತೂ ಗೊತ್ತಿತ್ತು ಇದು ನಿಲ್ಲೋ ಕತೆ ಅಲ್ಲ, ಇದು ನಡೆಯುತ್ತೆ ಅಂತ. ಸೊ ಅದನ್ನ ಈಗ ಅನೂಪ್ ಭಂಡಾರಿ ಅವರು ಮತ್ತೆ ಸುದೀಪ್ ಅವರು ಮತ್ತೆ ಪ್ರೂವ್ ಮಾಡಿದ್ದಾರೆ. ಬಿಲ್ಲರಂಗ ಭಾಷಾದ ಒಂದು ಲೋಗೋ ರಿಲೀಸ್ ಮಾಡಿದ್ದಾರೆ. ಹಾಗೆ ಬಿಲ್ಲರಂಗ ಭಾಷಾನ ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅಪ್ಡೇಟ್ ಮಾಡಿದ್ದಾರೆ. ಸೊ ನಾನು ಮುಂಚಿನ ವಿಡಿಯೋದಲ್ಲಿ ಬರ್ತ್ಡೇಗೂ ಬಿಫೋರ್ ವಿಡಿಯೋದಲ್ಲೇ ಒಂದು ಅಪ್ಡೇಟ್ ಕೊಟ್ಟಿದ್ದೆ. ಅದು ತೆಲುಗು ಹನುಮಾನ್ ಸಿನಿಮಾನ ಯಾರು ಪ್ರೊಡ್ಯೂಸ್ ಮಾಡಿದ್ರು ಅವರೇ ಈ ಬಿಲ್ಲರಂಗ ಭಾಷಾ ಸಿನಿಮಾನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು. ನಿರಂಜನ್ ಮತ್ತು ಚೇತನ್ ರೆಡ್ಡಿ ಅವರು ಸೇರ್ಕೊಂಡು ಹನುಮಾನ್ನ ಹೇಗೆ ಪ್ರೊಡ್ಯೂಸ್ ಮಾಡಿದ್ರು ಅದೇ ರೀತಿ ಈಗ ಬಿಲ್ಲರಂಗ ಭಾಷಾನ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಲೋಗೋನ ರಿವೀಲ್ ಮಾಡಿದ್ರು, BRB ಅನ್ನೋದನ್ನ. ಸೊ ಬಿಲ್ಲರಂಗ ಭಾಷಾ ಅನ್ನೋದು ಸೆಂಟ್ರಲ್ ತೋರಿಸಿದ್ರು. ಹಾಗೆ ಅದ್ರದ್ದೊಂದು ವಿಡಿಯೋ ಕೂಡ ಬಿಟ್ಟಿದ್ರು, ಯಾವ್ಯಾವ ರೀತಿ ಇರುತ್ತೆ ಅಂತ. ಒಂದೊಂದು ವಿಡಿಯೋ ಒಂದೊಂದು ಟೈಮ್ ಝೋನ್ ನ ತೋರಿಸ್ತಾ ಇತ್ತು. ಅಂದ್ರೆ ಮೊದಲೇ ಹೇಳಿರೋ ಹಾಗೆ ಬಿಲ್ಲರಂಗ ಭಾಷಾ ನಡೀತಾ ಇರೋದು ಫ್ಯೂಚರು 2209ರಲ್ಲಿ. ಸೊ ಈ ಟೈಮ್ ಅಲ್ಲಿ ಈ ವರ್ಡ್ ಯಾವ ರೀತಿ ಇರುತ್ತೆ. ಸೊ ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಒಂದ್ ಕಡೆ ತಾಜ್ ಮಹಲ್ ಮರುಭೂಮಿ ಮುಳುಗೋಗ್ತಾ ಇರೋ ತರ ಒಂದ್ ಕಡೆ, ಇನ್ನೊಂದು ಫುಲ್ ಹೊಸರಾಗೋಗಿದೆ, ಅಲ್ಲಿ ಪ್ಯಾರಿಸ್ ಟವರ್ ಕಾಣಿಸ್ತಾ ಇದೆ. ಹಾಗೆ 7 ಅದ್ಭುತಗಳಲ್ಲಿ 3 ಕವರ್ ಮಾಡಿಕೊಂಡು ಇಂಡಿಯಾದಿಂದ ಅಮೆರಿಕಾವರೆಗೂ ತೋರಿಸ್ತಾ ಇದ್ದಾರೆ. ಒಂದೊಂದು ವಿಂಟರ್ ಅಲ್ಲಿ, ಮಳೆಗಾಲದಲ್ಲಿ, ಹಾಗೆ ಬೇಸಿಗೆಗಾಲದಲ್ಲಿ ಯಾವ್ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋ ತರ. ಒಂದ್ ಕಡೆ ಫುಲ್ಲು ಚಳಿ, ಫುಲ್ಲು ಹಿಮಗಡ್ಡೆಗಳು, ಒಂದ್ ಕಡೆ ಕಂಪ್ಲೀಟ್ ಆಗಿ ಮರಳು ಭೂಮಿ, ಇನ್ನೊಂದ್ ಕಡೆ ಕಂಪ್ಲೀಟ್ ಆಗಿ ಹಸಿರಾದಂತ ಜಾಗ. ಸೊ ಏನೋ ಒಂದು ಹೊಸ ಜಗತ್ತನ್ನ ತೋರ್ಸಕ್ ಹೊರಟಿದ್ದಾರೆ ಬಿಲ್ಲರಂಗ ಭಾಷಾ ಸಿನಿಮಾ ಮುಖಾಂತರ ಅನೂಪ್ ಭಂಡಾರಿ ಅವರು. ಈ ಸಿನಿಮಾ ಸದ್ಯಕ್ಕಂತೂ ರಿಲೀಸ್ ಆಗಲ್ಲ. ಈ ಸಿನಿಮಾ ಏನಿದ್ರು 2026ಕ್ಕೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಮಧ್ಯೆ ಮ್ಯಾಕ್ಸ್ ಮತ್ತೆ ಬಿಲ್ಲರಂಗ ಭಾಷಾ ಮಧ್ಯೆ ಕಿಚ್ಚ 47 ಸಿನಿಮಾದ ಅಪ್ಡೇಟ್ ಕೂಡ ಸಿಕ್ತು. ಇದು ಲಾಸ್ಟ್ ಮಿನಿಟ್ ಅಲ್ಲಿ ಬಂದಂತ ಅಪ್ಡೇಟ್. ಬೆಳಗ್ಗೆಯಿಂದ ತುಂಬಾ ಕಾಯ್ತಾ ಇದ್ದೆ, ಇದ್ರ ಅಪ್ಡೇಟ್ ಏನಾದ್ರು ಬರುತ್ತಾ, ಟೈಟ್ಲ್ ಏನಾದ್ರು ಅನೌನ್ಸ್ ಮಾಡ್ತಾರಾ ಹೇಗೆ ಅಂತ. ಬಟ್ ಕೊನೆಯಲ್ಲಿ 6 ಗಂಟೆ ಟೈಮ್ ಅಲ್ಲಿ ಈ ಸಿನಿಮಾದ ಒಂದು ಪೋಸ್ಟರ್ ಬಿಟ್ರು. ಪೋಸ್ಟರ್ ಕೂಡ ಕಿಚ್ಚ ಸುದೀಪ್ ಅವರ ಲುಕ್ ನ ಕೂಡ ರಿವೀಲ್ ಮಾಡಿಲ್ಲ. ಬಟ್ ಇದು 2025ಕ್ಕೆ ಬರುತ್ತೆ ಅನ್ನೋದನ್ನ ಒಂದು ಕ್ಲೂ ಅಂತ ಕೊಟ್ಟಿದ್ದಾರೆ. ಸೊ ಬಿಲ್ಲರಂಗ ಭಾಷಾಗಿಂತ ಮುಂಚೆ ಈ ಕಿಚ್ಚ 47 ಎಂಬ ಸಿನಿಮಾ ಬರ್ತಾ ಇದೆ. ಇದಕ್ಕೆ ಡೈರೆಕ್ಟರ್ ಯಾರು, ಯಾವಾಗ ಬರುತ್ತೆ ಅನ್ನೋದೇನು ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಬಿಲ್ಲರಂಗ ಭಾಷಾಗೂ ಮುಂಚೆ ಈ ಕಿಚ್ಚ 47 ಬರೋದು ಅಂತೂ ಕನ್ಫರ್ಮ್ ಆಗಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಾ ಇರೋಂಥ KK ಸಿನಿಮಾದ ಬಗ್ಗೆ ಯಾವುದೇ ಅಪ್ಡೇಟ್ಗಳು ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ ಎಕ್ಸ್ಪೆಕ್ಟಲಿ. ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಯಾಕೆ ಇನ್ನೂ ಅಪ್ಡೇಟ್ ಬಂದಿಲ್ಲ, ಬರುತ್ತಾ ಇಲ್ವಾ ಅನ್ನೋ
ಅಪ್ಡೇಟ್ಸ್ ಇನ್ನೂ ಸದ್ಯಕ್ಕಿಲ್ಲ. KRJ ಸ್ಟುಡಿಯೋಸ್ ಕಾರ್ತಿಕ್ ಅವ್ರ ಪ್ರಕಾರ ಈ ಸಿನಿಮಾ 2025ಕ್ಕೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ವರ್ಕ್ ಅಂತೂ ನಡೀತಾ ಇದೆ ಅಂತ. ಯಾವಾಗ ಅಪ್ಡೇಟ್ ಬರುತ್ತೆ ಕಾದ್ ನೋಡ್ಬೇಕು. ಇದಿಷ್ಟು ಇವತ್ತಿನ ಕಿಚ್ಚ ಸುದೀಪ್ ಅವರ ಬರ್ತ್ಡೇಯ ವಿಶೇಷದ ಒಂದು ಅಪ್ಡೇಟ್ಸ್ ನ ಸಾರ. ಬಿಲ್ಲಾರಂಗ ಭಾಷಾ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡಬೇಕು ಅನ್ಕೊಂಡಿದ್ದೀನಿ. ಎಕ್ಸ್ಪ್ಲೇಷನ್ ವಿಡಿಯೋ ಏನು ಅನ್ನೋದನ್ನ ಅದು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್ CS.